900 ಜನಕ್ಕೂ ಸಹ 5,000 ರೂಪಾಯಿಗಳಂಗೆ ನಾವು ಇವತ್ತು ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಸರ್. ಈ ಒಳ್ಳೆಯ ಕೆಲಸಗಳಿಗೆ ಸೇರಿಕೊಂಡು ತಮ್ಮ ವಿಭಾಗದಲ್ಲಿ ಎಲ್ಲೆಲ್ಲಿದ್ದೀರೋ ಅಲ್ಲಿ ನೀವು ತಾವು ಇನ್ನಷ್ಟು ಸಾಧನೆ ಮಾಡಬೇಕು. ಈಗಾಗಲೇ ನಾನು ಕಾರ್ಯಕ್ರಮದ ಭಾಷಣದಲ್ಲಿ ಹೇಳಿದಾಗೆ ದಲಿತ ವರ್ಗಕ್ಕೆ ನಿಜವಾಗ್ಲೂ ಇನ್ನೊಂದಷ್ಟು ಆರೈಕೆ ಬೇಕು ಮತ್ತು ಅವ್ರಿಗೊಂದು ಆತ್ಮವಿಶ್ವಾಸ ತುಂಬುವಂಥ ಕೆಲಸ ಆಗಬೇಕು. ನಾವು ಕೊಡೋ ಒಂದು ಸ್ಕಾಲರ್ಶಿಪ್ಪಿಂದ ಅವರೇನೋ ದೊಡ್ಡವರಾಗ್ಬಿಡ್ತಾರೆ, ಅದರಿಂದ ತುಂಬ ಹಣ ಅವ್ರಿಗೆ ಉಪಯೋಗ ಆಗ್ಬಿಡುತ್ತೆ ಅಂತ ನನಗೆ ಭಾವನೆ ಅಲ್ಲ. ಆದರೆ ಆ ಸಮುದಾಯ ಎಷ್ಟೊಂದು ತುಳಿತಕ್ಕೆ ಒಳಪಟ್ಟಿದೆ ಅಂತಂದರೆ ಅವ್ರಿಗಾಗಿರೋ ಗಾಯ ಇನ್ನೂ ಹಲವು ತಲೆಮಾರುಗಳು ಕಳೆದರೂ ಸಹ ಅವ್ರಿಗಾಗಿರೋ ಗಾಯದಿಂದ ಹೊರಗಡೆ ಬರೋದು, ಆ ಶಾಕಿಂದ ಹೊರಗಡೆ ಬರೋದು ಅವ್ರಿಗೆ ಅಷ್ಟು ಈಸಿ ಅಲ್ಲ. ಆ ರೀತಿ ಇದ್ದಾಗ ನಾವು ಅವ್ರ ಜೊತೆ ಪದೇ ಈ ರೀತಿ ನಿಂತ್ಕೊಂಡು ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ ಅಂತ ಬರಸೆಳೆದು ಅಪ್ಕೊಳೋದಿದೆಯಲ್ಲ, ಅದು ನಾವು ಇವತ್ತು ಸಮಾಜದಲ್ಲಿ ಮಾಡಬೇಕಾಗಿರೋ ಕೆಲಸ. ನಾವು ಕೊಡೋ ಹಣ ದೊಡ್ಡ ವಿಷಯ ಅಲ್ಲವೇ ಅಲ್ಲ, ಅದೊಂದು ನಗಣ್ಯ. ಅದು ಆ ರೀತಿಯಂತಹ ಸಂದರ್ಭದಲ್ಲಿ ಇವತ್ತು ಅವ್ರನ್ನ ಮಾಡೋವಂಥದ್ದು ನಿಮಗೆ ಗೊತ್ತಿದೆ, 3 ವರ್ಷಗಳಿಂದ ಸತತವಾಗಿ ನಾವು ಮಾಡ್ಕೊಂಡು ಬರ್ತಾಯಿದ್ವಿ. ಜೊತೆಗೆ ದಲಿತ ಸಮುದಾಯಗಳು ನಮ್ಮ ಊರಿನಲ್ಲಿ ನಮ್ಮ ಜೊತೆ ಮೊದಲಿನಿಂದಲೂ ನಮ್ಮ ಜೊತೆ ನಿಂತ್ಕೊಂಡು ನಮ್ಮನ್ನು ಕಾಪಾಡ್ಕೊಂಡು ಬರ್ತಾ ಇರೋ ರೀತಿಯಿಂದ ಅವರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ಅವರು ಏನು ನಮ್ಮ ಪೆರೇಸಂದ್ರದ ದಲಿತ ಸಮುದಾಯಗಳು ನಮ್ಮ ಮಾಡಿದ ಸಹಾಯಕ್ಕೆ ಇಡೀ ಚಿಕ್ಕಬಳ್ಳಾಪುರದ ದಲಿತ ಸಮುದಾಯದ ಜೊತೆ ನಿಂತ್ಕೊಳ್ಳೋಂಥ ಪ್ರಾಮಾಣಿಕ ಪ್ರಯತ್ನ ಒಂದು ಹಂಬಲ್ ಆಗಿ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ ಸರ್. ಎಷ್ಟು ಜನ ಸೆಲೆಕ್ಟ್ ಆಗಿದ್ರು ಸರ್? ಎಷ್ಟು ಕೊಡ್ತಾ ಇದ್ದೀನಿ ಸರ್? 900 ಜನಗಳನ್ನು ನಾವು ಅಂದರೆ ಸೆಲೆಕ್ಟ್ ಆಗಿದ್ದರು. 900 ಜನಕ್ಕೂ ಸಹ 5,000 ರೂಪಾಯಿಗಳಂಗೆ ನಾವು ಇವತ್ತು ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಸರ್. ನಿಜವಾಗ್ಲೂ ಅಷ್ಟು ದೊಡ್ಡ ಹಿರಿಯರು ನಮ್ಮ ಬಗ್ಗೆ ಮಾತಾಡಿದಾಗ ಸರಿಯಾದ ದಾರಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಅನ್ನೋ ಒಂದು ಖುಷಿ ಆಗುತ್ತೆ, ಒಂದು ನಂಬಿಕೆ ಅಚಲವಾಗುತ್ತೆ. ಜೊತೆಗೆ ಅಂತಹ ದೊಡ್ಡವರು ಇಂತಹ ಒಂದು ವೇದಿಕೆಯಲ್ಲಿ ಹೊಗಳಿದಾಗ, ನಿಮ್ಮಂಥ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಎಲ್ಲ ಕವರ್ ಮಾಡಿದಾಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅವರ ಮಾತುಗಳನ್ನು ಉಳಿಸ್ಕೊಳ್ಳೇಬೇಕಾಗಿರೋ ಅಂತಹ ಒಂದು ತೂಕ, ಒಂದು ಭಾರ ಜಾಸ್ತಿ ಆಗುತ್ತೆ. ಅದನ್ನು ನಾವು ಭಾರವನ್ನು ಹೊತ್ಕೊಂಡು ಮುಂದಕ್ಕೆ ಹೋಗಬೇಕಾಗ್ತದೆ. ಅವರ ಮಾತುಗಳು ನನಗೆ ಮಾರ್ಗದರ್ಶಕ ಆಗಿದೆ ಮತ್ತು ಅವರ ಮಾತುಗಳು ನನಗೆ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದೆ. ಅವರಿಗೆ ಇನ್ನಷ್ಟು ಹೆಮ್ಮೆ ಮೂಡಿಸುವಂಥ ಕೆಲಸ ನಾನು ಮತ್ತು ನನ್ನ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಯುವಕರು ಮಾಡ್ತೀವಿ ಅನ್ನೋದು ನನ್ನ ನಂಬಿಕೆ ಸರ್. ಸ್ಪಂದನ ಇದನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಏನು ಒಂದು ಸಂದೇಶ ಕೊಡ್ತೀರಿ ಸರ್? ಸ್ಪಂದನ ವಿದ್ಯಾರ್ಥಿ ವೇತನ ಪಡೆದಂತಹ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ನೀವು ಈಗಾಗಲೇ ಸಾಧನೆ ಮಾಡಿದರೆ, ಅದಕ್ಕೋಸ್ಕರನೇ ಸಾಧನೆ ಮಾಡಿದಂಥ ಮಕ್ಕಳನ್ನು ಇಲ್ಲಿ ಕರೆದು 60%ಗಿಂತ ಹೆಚ್ಚಾಗಿ ಮಾರ್ಕ್ಸ್ ತೆಗೆಯೋದೇನು ಅಷ್ಟು ಈಸಿ ಅಲ್ಲ. ಅಂತಹ ಮಕ್ಕಳನ್ನು ನಾವು ಕರೆದು ಇವತ್ತು ನಾವು ಗೌರವಿಸಿದ್ದೀವಿ. ಜೊತೆಗೆ ಇನ್ನೂ ನಿಮ್ಮ ಏನು ಪ್ರೌಢಾವಸ್ಥೆಗೆ ತಾವು ಬರ್ತಾ ಇದ್ದೀರಾ, ಮನೆಯ ಜವಾಬ್ದಾರಿಗಳನ್ನು ತಗೊಳ್ಳೋವಂತಹ ಒಂದು ಕಾಲಘಟ್ಟದಲ್ಲಿ ತಾವಿದ್ದೀರಾ. ತಾವು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಿ ಈ ಒಳ್ಳೆಯ ಕೆಲಸಗಳಿಗೆ ಸೇರಿಕೊಂಡು ತಮ್ಮ ವಿಭಾಗದಲ್ಲಿ ಎಲ್ಲೆಲ್ಲಿದ್ದೀರೋ ಅಲ್ಲಿ ನೀವು ತಾವು ಇನ್ನಷ್ಟು ಸಾಧನೆ ಮಾಡಬೇಕು. ನಿಮ್ಮ ಕುಟುಂಬಗಳನ್ನು ಮತ್ತು ನಮ್ಮನ್ನು ಮತ್ತು ಇಡೀ ಚಿಕ್ಕಬಳ್ಳಾಪುರವನ್ನು ಒಂದು ಹೆಮ್ಮೆ ಮೂಡಿಸುವಂಥ ಕೆಲಸ ಮಾಡಬೇಕು ಅಂತ ಈ ಮುಖಾಂತರ ಆ ಎಲ್ಲ ಮಕ್ಕಳಿಗೆ ನಾನು ಒಂದು ಸಣ್ಣ ಸಂದೇಶವನ್ನು ಕೊಡ್ತಾಯಿದ್ದೀನಿ ಸರ್.